ವೆಲ್ತ್ ಅಂತ ಹೇಳ್ತೀವಿ. ಎಲ್ಲೇ ದೇವರು ಪ್ರತ್ಯಕ್ಷ ಆಗಿ 3 ವರ ಕೊಡ್ತೀನಿ. ಒಂದು, ಆರೋಗ್ಯವಾಗಿರೋ ಹಾಗೆ. ನೀನು 40 ವರ್ಷ ಬದುಕ್ತೀಯಾ, ಅಥವಾ ನೀವೆಲ್ಲ ಸಣ್ಣ ಹುಡುಗಿ ಇನ್ನೊಂದು 80 ವರ್ಷ ಬದುಕ್ತೀರಾ, ಆರೋಗ್ಯವಾಗಿ. ಇನ್ನೊಂದು ವರ ಹೇಳ್ತಾನೆ, ನಿಮಗೆ 10 ಕೋಟಿ ರೂಪಾಯಿ ಕೊಡ್ತೀನಿ ಈಗಲೇ, ಆದ್ರೆ ನೀನು ಯು ಜಸ್ಟ್ ಲಿವ್ ಫಾರ್ 1 hour. ಯಾವುದನ್ನ ಬಯಸ್ತೀರ ನೀವು? ಹೆಲ್ತ್ ಅಲ್ವಾ? 2 ಕೊಡಲ್ಲ. 100 ವರ್ಷ ಬದುಕಿ 100 ಕೋಟಿ ಕೊಡು, 10 ಕೋಟಿ ಕೊಡು ದೇವರು ಅಂತ ಹೇಳ್ತಾನೆ. ಸೊ ಯು ಆಲ್ವೇಸ್ ಗೋ ಫಾರ್ ಹೆಲ್ತ್. ಹೆಲ್ತ್ ಇದ್ರೆ ಯು ನೋ ಯು ಕ್ಯಾನ್ earn anything, so you can do anything. So health is very important for you to be successful anywhere. ನಿಮ್ಮ ಕಾಲೇಜ್ನಲ್ಲಿ ಓದಿ ಎಲ್ಲ ಚೆನ್ನಾಗಿ ಮುಂದೆ ಬರಬೇಕು, ಓದಿದ್ದನ್ನ ಗ್ರಹಿಸಬೇಕು, ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಎಲ್ಲ ಅಂತ ಹೇಳಿದ್ರೆ ಯು ಶುಡ್ ಬಿ ಹೆಲ್ತಿ. ಸೊ ಆ ಹೆಲ್ತ್ ಅನ್ನೋದು, ಸೊ ಯು ನೀಡ್ ಟು ಮೇಂಟೈನ್ ಹೆಲ್ತ್. ಹೌ ಡು ವಿ ಮೇಂಟೈನ್ ಹೆಲ್ತ್? ಹೌ ಕ್ಯಾನ್ ವಿ ಬಿ ಹೆಲ್ತಿ? ನೀವೇ ಇವಾಗ ಹೌ ಡು ಯು ಸೇ ಯು ಆರ್ ಆಲ್ ಹೆಲ್ತಿ, ಆರ್ ವಾಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಯುವರ್ ಹೆಲ್ತ್? ಏನೇನು ಬೇಕು ಹೆಲ್ತಿ ಆಗಿರೋಕ್ಕೆ? ಫುಡ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಅಲ್ವಾ? ನೀವೆಲ್ಲ 21 ವರ್ಷ ತನಕ ಬೆಳಗಿರೋ ಹುಡುಗರು, ಬೋನ್ಸ್ ಆಲ್ಸೋ ಕೀಪ್ ಗ್ರೋಯಿಂಗ್. ಆಲ್ಮೋಸ್ಟ್ ಎಲ್ಲ ಪಾಸಿಫಿಕೇಶನ್ ಎಲ್ಲ ಆಗೋದು 21 ಇಯರ್ಸ್ಗೆ. ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಫುಡ್ ಇಸ್ ರಿಕ್ವೈರ್ಡ್? So what is that nutritious food? It should contain all required carbohydrate ಆಯ್ತು, ಪ್ರೋಟೀನ್ ಆಯ್ತು. ಸೊ ಎಲ್ಲ ಸೇರಿ ಒಂದು ವಾಟ್ ಯು ಕಾಲ್ ಇಟ್ ಆಸ್ ಅ ಬ್ಯಾಲೆನ್ಸ್ಡ್ ಫುಡ್ ಇದ್ರೆ ಮಾತ್ರ ಓವರ್ ಆಲ್ ಗ್ರೋತ್ ಆಫ್ ದ ಬಾಡಿ ಚೆನ್ನಾಗಿರುತ್ತೆ. ಸೊ ವಾಟ್ ಯು ಗೆಟ್ ಕಾರ್ಬೋಹೈಡ್ರೇಟ್ಸ್? ಮೇನ್ ಫುಡ್ ಅಲ್ವಾ ನಮ್ದು ಕಾರ್ಬೋಹೈಡ್ರೇಟ್. ಸೊ ಏನ್ ತಿಂತೀರ ನೀವು? ಅನ್ನನ ಚಪಾತಿನ? ಸೊ ಮೋಸ್ಟ್ ಆಫ್ ಅಸ್ ಈಟ್ ರೈಸ್ ಅಥವಾ ಅನ್ನ, ಚಪಾತಿ, ರೊಟ್ಟಿ, ರಾಗಿ ಮುದ್ದೆ. ಸೊ ಜೋಳ, ಓಕೆ, ಜೋಳದ ರೊಟ್ಟಿ, ವಾಟರ್. ಸೊ ಇದು 4 ನಮ್ದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಡಯಟ್. ಸೊ ದಟ್ ಪ್ರೊವೈಡ್ಸ್ ಅಸ್ ಕಾರ್ಬೋಹೈಡ್ರೇಟ್, ಜೊತೆಗೆ ಸ್ವಲ್ಪ ಮಿನರಲ್ಸ್ ಎಲ್ಲ ಇರುತ್ತೆ. ಸೊ ರಾಗಿಯಲ್ಲಿ ಹೆಚ್ಚಾಗಿ ಸ್ವಲ್ಪ ಕ್ಯಾಲ್ಸಿಯಂ ಆಗಲಿ ಎಲ್ಲ ಇರುತ್ತೆ. ವಾಟ್ ಎಲ್ಸ್ ಇಸ್ ರಿಕ್ವೈರ್ಡ್? ಬಾಡಿ ಬಿಲ್ಡಿಂಗ್. ಓಕೆ, ಅದಕ್ಕೂ ಮುಂಚೆ ತಿನ್ನಲಿಕ್ಕೆ ಪ್ರೋಟೀನ್ಸ್ ಅಲ್ಲ. So proteins you get by vegetarian food as well as by non-vegetarian food. So which one is the best? Yes? Vegetarian. Okay. This is a controversy. What I feel, I'll tell you. So both the foods. So non-vegetarian you may feel, oh, there's a lot of proteins and that. So ಖಂಡಿತ vegetarian food also has soybean ಗೊತ್ತಾ? Soybean has got 25% proteins in it. Very good protein, right? Even for hormonal balance, ಎಲ್ಲದಕ್ಕೂ that is the best available. ಕೆಲವರು ಹೀಗೆ ಜಗಳ ಆಗ್ತಾ ಇದ್ರು ಹುಡುಗರು, ನಾನ್ ವೆಜ್ ಫುಡ್ಡೇ ಬೆಟರು, ವೆಜ್ ಫುಡ್ಡೇ ಬೆಟರು ಅಂತ. ಸೊ ನನ್ನ ಹತ್ರ ಬಂದು ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಆನಿಮಲ್ ಆನ್ ದ ಅರ್ತ್? ಗಾತ್ರದಲ್ಲಿ blueberry, okay, animal of the land? Elephant. See, all agree elephant is the strong animal, strongest of them. What does an elephant eat? Sasyanayana, Vamsanayana. Elephant is so strong. So I have a vegetarian who will give you chinte vedapa. So you eat vegetarian food, you become like elephant, strongest and that. So both have got that. But ante ಮತ್ತೆ ನೆಗೆಟಿವ್ ಅಂದ್ರೆ ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಇರೋದು vitamin B12 ಅಂತ. So those who eat non-veg get that vitamin B12. So vegetarian food ಅಲ್ಲಿ as such ಈ ಒಂದು ವಿಟಮಿನ್ ಸಿಗೋದಿಲ್ಲ. But though we say we are vegetarians, don't we eat milk and milk products? ತಗೊಳ್ತೀವಲ್ಲ, ಮಜ್ಜಿಗೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ತಿಂತೀವಿ, ಚೀಸ್ ಎಲ್ಲ. ಸೊ ಅದು that is the source which provides us vitamin B12. So equally strong, but personally I promote vegetarianism because ಸ್ವಲ್ಪ ahimse and holding, I don't know, whatever this I don't want to go with the thing. So when we can get
all this, that is, go for killing the animals and all that. So vitamin B12 another, we get vegetarians, you get through milk and milk products. Have you heard of people who are called as strict vegans? Strict vegans ಹೇಗೆಂದ್ರೆ ಅವ್ರು ಮಿಲ್ಕ್ ಪ್ರಾಡಕ್ಟ್ಸ್ ಸಹ ಮುಟ್ಟೋದಿಲ್ಲ. ಅವ್ರು ಎಂತ ಮಿಲ್ಕ್ ಪ್ರಾಡಕ್ಟ್ಸ್ ಸೋಯಾದಿಂದ ಎಲ್ಲ ನೋಡಿ, ಸೋಯಾ ಮಿಲ್ಕು, ಸೋಯಾ ಬಟರ್ ಅದೆಲ್ಲ ಯೂಸ್ ಮಾಡ್ತಾರೆ. ಸೊ ಅಂತಹವರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಬರುತ್ತೆ. ವಿಟಮಿನ್ B12 ಅನ್ನೋದೇ ಇಲ್ಲ. ಸೊ ಯಾವಾಗ ಈ ವಿಟಮಿನ್ B12 ಇರೋದಿಲ್ವೋ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿಟಮಿನ್ ರಿಕ್ವೈರ್ಡ್ ಫಾರ್ ಸಿಂಥಸಿಸ್ ಆಫ್ ಬ್ಲಡ್. ಸೊ ಬ್ಲಡ್ಗೆ ಒಂದು ಇಂಪಾರ್ಟೆಂಟ್ ಐರನ್ ಬೇಕು. ಸೊ ಐರನ್ ಜೊತೆಗೆ ವಿಟಮಿನ್ B12 ಬೇಕು. ಸೊ ವಿಟಮಿನ್ B12 ಬರುತ್ತೆ ಸ್ಟ್ರಿಕ್ಟ್ ವೇಗನ್ಸ್ ಅಲ್ಲಿ ಬರುತ್ತೆ. ನಾವು ವೆಜಿಟೇರಿಯನ್ಸ್ ಅಂದ್ರೂ ಕೂಡ ಹಾಲಿನ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ತೀವಿ, ನಮಗೆ ಆ ಡೆಫಿಷಿಯನ್ಸಿ ಬರೋದಿಲ್ಲ. ಸೊ ಇದು ಬರದೇ ಇರೋದ್ರೆ ಯಾರಾದ್ರೂ ನೀವು ಮಜ್ಜಿಗೆ ಮೊಸರು ಏನು ತಿಂದೆ ಹೋದ್ರೆ ಸೀದಾ ಅಟ್ಲೀಸ್ಟ್ ರೆಗ್ಯುಲರ್ಲಿ ಯು ಟೇಕ್ ಮಿಲ್ಕ್. ಸೊ ಮಿಲ್ಕ್ ಇಂದ ಇದು ಸಿಗುತ್ತೆ. ಇಲ್ಲೇ ಹೋದ್ರೆ ಯು ಆಲ್ ಬಿಕಮ್ ಅನಿಮಿಕ್. ಅನಿಮಿಯಾ, B12 ಡೆಫಿಷಿಯನ್ಸಿ ಅನಿಮಿಯಾ ಬಂದ್ರೆ ಹೇಗಾಗುತ್ತೆ, ನೀವು ಬೆರಳೆಲ್ಲ ನೋಡ್ಕೊಳ್ಳಿ, ಮೇಲೆ ಎಕ್ಸ್ಟರ್ನಲ್ ಸರ್ಫೇಸ್ ನೋಡ್ಕೊಳ್ಳಿ, ಇದು ಈ ಭಾಗ ನೋಡ್ಕೊಳ್ಳಿ, ಇದೆಲ್ಲ ಇದನ್ನೇನಂತ ಹೇಳ್ತೀವಿ, ವಾಟ್ ಜಾಯಿಂಟ್, ದ ಸ್ಮಾಲ್ ಜಾಯಿಂಟ್ಸ್ ಆಫ್ ದ ಹ್ಯಾಂಡ್ ಅಲ್ಲ, we call it as knuckle ಅಂತ ಹೇಳ್ತೀವಿ. So just look at the color of the skin on the knuckle. Okay, ಅದಕ್ಕೆ ಮತ್ತೆ ಸರೌಂಡಿಂಗ್ ಸ್ಕಿನ್ ಗೆ ಕಂಪೇರ್ ಮಾಡಿ. ಓಕೆ, ಕಲರ್ ಸ್ಕಿನ್ ಇಲ್ಲಿ ಸ್ವಲ್ಪ ಫೋಲ್ಡ್ಸ್ ಇದೆ, ಬಿಕಾಸ್ ಜಾಯಿಂಟ್ ಅಲ್ಲ, ಜಾಯಿಂಟ್ ಮೂವ್ ಆಗಬೇಕು, ಸ್ಕಿನ್ ಕ್ರೀಸಸ್ ಇದೆಲ್ಲ. ಬಟ್ ವಾಟ್ ಅಬೌಟ್ ದ ಸ್ಕಿನ್ ಪಿಗ್ಮೆಂಟೇಷನ್? ವಾಟ್ ಇಸ್ ದ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಸ್ಕಿನ್? ಮೆಲಾನಿನ್. ಮೆಲಾನಿನ್ ಇಸ್ ಆಕ್ಚುಲಿ ಪ್ರೊಟೆಕ್ಟಿವ್. ಮೆಲಾನಿನ್ ಇದ್ದಷ್ಟು ನಮಗೆ ಸ್ಕಿನ್ ಕ್ಯಾನ್ಸರ್ ಬರೋದಿಲ್ಲ. ಮೆಲಾನಿನ್ ಇಸ್ ಅ ಪ್ರೊಟೆಕ್ಟಿವ್ ಪಿಗ್ಮೆಂಟ್. ಅದನ್ನ ಇಷ್ಟನೇ ಪಡೋದಿಲ್ಲ ನಾವು ಹೆಣ್ಮಕ್ಳಲ್ಲಿ, ಮೆಲಾನಿನ್ ಇರಬಾರ್ದು, ಎಲ್ಲ ಇರಬೇಕು ಅನ್ಕೋತೀವಿ. ಸೊ ಮೆಲಾನಿನ್ ಇಸ್ ಅ ಪ್ರೊಟೆಕ್ಟಿವ್ ಪಿಗ್ಮೆಂಟ್. ಇಟ್ಸ್ ಅ ಗುಡ್ ಒನ್. ಸೊ ಎನಿ ಡಿಫರೆನ್ಸ್ ಇನ್ ಅ ಫಾರ್ಮ್? ಏನು ಡಿಫರೆನ್ಸ್ ಇಲ್ಲ. ಸ್ಕಿನ್ಗೆ ಇದ್ರ ಮೇಲಿರೋದಕ್ಕೆ ಮತ್ತೆ ಇಲ್ಲಿ ಸ್ವಲ್ಪ ಡಾರ್ಕ್ ಪರವಾಗಿಲ್ಲ. ಇದಕ್ಕೂ ಏನಾದ್ರೂ ತುಂಬಾ ಡಿಫ್ರೆನ್ಸ್ ಇದ್ದು, ಇದು ಡಾರ್ಕ್ ಆಗಿದ್ರೆ ನಿಮಗೆ B12 ಡೆಫಿಷಿಯನ್ಸಿ ಒಂದು, B12 ಇನ್ನೊಂದು ಫೋಲಿಕ್ ಆಸಿಡ್ ಅಂತ ವಿಟಮಿನ್ ಇರುತ್ತೆ. ಸೊ ಅದು ಡೆಫಿಷಿಯನ್ಸಿ ಇದೆ ಅನ್ನುವಂತಹ ಒಂದು ಚಿಹ್ನೆ, ಇದು ಸೈನ್. ಇದು ಡಾರ್ಕ್ ಆಗಿರಬಾರ್ದು, B12 ಕೊರತೆ ಮತ್ತೆ ಫೋಲಿಕ್ ಆಸಿಡ್ ಆಗುವಾಗ we call it as knuckle pigmentation ಅಂತ. That means all of you have enough of this vitamin, you are not deficient. ನೀವೆಲ್ಲ ನಿಮ್ಮ nails ನೋಡ್ಕೊಂಡಿದ್ದೀರಾ? So what are the features you observed in the nails? What is the color? White area, yarigadru? Light pink area? You should make it look more pink. Pink area ಎಲ್ಲರಿಗೂ nail polish ಹೇಳ್ತೀನಿ, ನೀವು ಅದು ದೇಹ ತಗೊಳ್ಳೋ nail polish ಹೇಳ್ತೀನಿ, ಅದ್ರ ಮೇಲೆ ಹಚ್ಕೋಬಾರ್ದು nail polish ಅಲ್ವಾ? Yes. So how you can make it pink ಅಂತ? Okay, pink ಇರಬೇಕಂತ ಜಸ್ಟ್ ಪಕ್ಕದಿಂದ ಹೀಗೆ ಪ್ರೊಫೈಲ್ ನೋಡಿ, ಅದನ್ನ just see the surface of the nail. Comment ಮಾಡಿ surface. How is it? Surface. Is it slightly convex? Is it flat? Is it depressed? How many of you say it is convex? Convex, good. So convexity of the nail says it is normal. Iron deficiency ಶುರು ಆಯ್ತು ಅಂದ್ರೆ ಫಸ್ಟ್ ನೆಲ ಸಮ ಆಗುತ್ತೆ ನೋಡಿ. How the floor is there, flat ಅಲ್ಲ. How many of you have flat nails? Flat. Then ಏನಾದ್ರೂ your convexity is abnormal ಅಂದ್ರೆ ಎಲ್ಲ ಹೈ ಇರ್ತಾ ಇದ್ರಿ. So flat ಇರೋರಿಗೆ iron deficiency start up. It should not be flat. It should be convex. ಯಾರಿಗಾದ್ರೂ ಡಿಪ್ರೆಸ್ ಇದೆಯಾ? ಒಳಗೆ ಹೋಗಿದೆಯಾ ನೇಲ್? ಸ್ಪೂನ್ ಹೇಗಿರುತ್ತೆ? ಸ್ಪೂನ್ ಅಲ್ಲ, convex opposite, or it is concave. Anybody who's got a concave nails?
just ದೇಹಕ್ಕಲ್ಲ, mentally also. Very important. So if you keep continuing with the same thing, if you don't come back to the situation, that means there's some abnormality in you. But that's how we read the person. So if it is depressed, spoon that means it is iron deficiency. How we can assess ourselves, how we are healthy and okay. Then you need to look at conjunctiva. We call it as conjunctiva. Red conjunctiva. Lining. So so all these are to be observed. So pale, that means you've got anemia. What is anemia? Decrease in the what gives red color to blood? Hemoglobin present in RBCs. RBCs are red in color. So the red color is due to hemoglobin. So that means hemoglobin kadme we call it as anemia. So yaವಾಗ ಇದು ಸಹ pale ಕಾಣಿಸುತ್ತೋ anemia. So ಇನ್ನೊಂದು, if you just look at that color, ಹೇಗಿದೆ ನಿಮ್ಮ ನಾಲಿಗೆ ಎಲ್ಲ? Okay, pink, fine then. ಕಾಯಿಲೆ ಅಂದ್ರೆ ಗೊತ್ತಲ್ಲ, ಜ್ವರದಿಂದ ಮಲ್ಕೊಂಡ್ರು ಕೂಡ tongue gets coated, white coating ಬಂದ್ಬಿಡುತ್ತೆ. Stasis and bacterial growth in that. Okay, so pink in color. ಹೇಗಿದೆ ಅದು? ರಫ್ ಆಗಿದೆ, ಸ್ಮೂತ್ ಆಗಿದೆ? Rough. How many of you have rough tongue? If I say rough tongue is present in a healthy person, how many of you have rough tongue? So normal tongue andre it is rough. Smooth agi bald head ನೋಡಿದಿರಲ್ಲ, smooth baldy ittu anta ಹೇಳಿದ್ರೆ that means you definitely have 100% anemia. Adu iron deficiency anemia. So your tongue should be adu melella chikkadu ninge tari-tariyaagi ಬೆಳೆದಿರಲ್ಲ. We call it as taste buds. They're all the taste buds. Papilla ability. So epithelial growth alla. So that is a normal tongue. So tongue pink ಆಗಿ ಇರಬೇಕು, ತುಂಬಾ ಕೆಂಪಗೆ ಉರಿತಾ ಇದ್ರೆ B12 deficiency. ಕೆಲವರು tongue ತುಂಬಾ ಕೆಂಪಗಾಗಿರುತ್ತೆ, ತುಂಬಾ ಉರಿ ಅಂತ ಹೇಳ್ತಾರೆ, ತಿನ್ನಲಿಕ್ಕೆ ಎಲ್ಲ ಆಗಲ್ಲ. So that indicates you've got B12, vitamin B12 deficiency. So you need to look at your tongue and oral hygiene also you maintain ಮಾಡಬೇಕು. So all this contribute to your health. Some are the indications ಅಲ್ಲ healthy ಇದ್ದೀರಾ ಅಂತ ಹೇಳಕ್ಕೆ. ಸೊ ಯಾವಾಗ ನೀವು ಸರಿಯಾದ ಆಹಾರ ತಗೊಳ್ಳೋದಿಲ್ವೋ ಅವಾಗ ಕೆಲವು ಸತಿ ನಿಮಗೆ ಬಾಯಿ ಹುಣ್ಣಾಗುತ್ತಾ? ತುಂಬಾ ಚೆನ್ನಾಗಾಗುತ್ತಲ್ವ? ಸೊ ಎಷ್ಟು ಸೈಜ್ ಇರುತ್ತೆ ಬಾಯಿ ಹುಣ್ಣು? ತುಂಬಾ ಚಿಕ್ಕದಲ್ವಾ? ಬಟ್ ಹೌ ಮಚ್ ಇಟ್ ಟ್ರಬಲ್ಸ್ ಯು? ಮೂರ್ತಿ ಚಿಕ್ಕದಾಗೂ ದೇಹ ಎಷ್ಟು ದೊಡ್ಡದಿದೆ, ಅದು ಸಣ್ಣದಾಗಿ ಆಗೋದು ಎಷ್ಟು ಚಿಕ್ಕದಾಗಿರುತ್ತೆ, ಎಷ್ಟು ಪೇನ್ ಬರ್ದಾಡ್ತಿರಲ್ಲ, ಬಾಯಿಗೆ ಏನು ಹಾಕೊಳ್ಳೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಏನಾದ್ರು ಕುಡೀರಿ ಅಂದ್ರೆ ಕುಡಿಯೋಕ್ಕೂ ಅಲ್ರು ಕೆಲವರು, ತುಂಬಾ ಉರಿಯುತ್ತೆ ಬೇಡ ಅಂತ ಹೇಳ್ತಾರೆ. ಸೊ ವೈ ಡು ವಿ ಗೆಟ್ ದಿಸ್? ವಿ ಕಾಲ್ ಇಟ್ ಸ್ಟ್ರೆಸ್ ಆಫ್ಟರ್ ಅಲ್ಸರ್ಸ್ ಅಂತ. Why do we get that? The complex? ಕೆಲವರಿಗೆ ನಾವು exactly, some are associated with diseases. So otherwise ಕೆಲವು ಸತಿ ಗೊತ್ತಾಗಲ್ಲ. One etiology ನಾವು ಹೇಳ್ತೇವೆ, lot of stress also induces this tiny ulcers ಅಂತ. ಅವಾಗ ಹೇಳ್ತೀವಿ ಕೆಲವು ತುಂಬಾ ಜನ ಈ ತರ ಅಲ್ಸರ್ಸ್ ಬರೋರು ಮಜ್ಜಿಗೆ ಮೊಸರು ತಿಂದೇ ಇರೋರು ತುಂಬಾ ಬರುತ್ತೆ. ಎಷ್ಟು ಜನಕ್ಕೆ ಅಲ್ಸರ್ ಅಂತ ಹೇಳಿದ್ರೆ ನೀವು ಮಜ್ಜಿಗೆ ಮೊಸರು ತಿಂತೀರಾ? ಬಹಳಷ್ಟು ಜನ ಅದಿರೋದಿಲ್ಲ. ಸೊ ಅದಕ್ಕೂ ಕೂಡ ಒಂಚೂರು ಸಪ್ಲಿಮೆಂಟ್ ಆಫ್ ಐರನ್ B12 ಎಲ್ಲ ಇರಬೇಕು. ಜೊತೆಗೆ ಆ ಥರ ಬಂದಾಗ ನಾವೇನು ಹೇಳ್ತೀವಿ, ಆ ಪೇನ್ ಒಂದು ರಿಲೀವ್ ಆಗಲಿಕ್ಕೆ ಒಂದು ಔಷಧಿ ಹಚ್ಕೊಳ್ಳಿ, ಝೈಟಿ ಹಚ್ಕೊಳ್ಳಿ, ಓರೋಸೆಪ್ ಹಚ್ಕೊಳ್ಳಿ ಅಂತ ಕೊಡ್ತೀವಿ. ನಂತರ ವಿ ಗಿವ್ ಲಾಟ್ ಆಫ್ ಬಿ ಕಾಂಪ್ಲೆಕ್ಸ್ ವಿತ್ ಲ್ಯಾಕ್ಟೋಬ್ಯಾಸಿಲಸ್. ಇದು ಲ್ಯಾಕ್ಟೋಬ್ಯಾಸಿಲಸ್ ಇರುವಂಥದ್ದು. ಸೊ ಈ ಬ್ಯಾಸಿಲಸ್ ಒಳಗೆ ಹೋಗುತ್ತೆ. ಆಕ್ಚುಲಿ ವೈಟಮಿನ್ B12 ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತದೆ. But it is produced in large intestine.
Is it of any use? Now, where does it get absorbed? Small intestine. So large intestine it is excreted. So idara baruvaga one ಸ್ವಲ್ಪ oral hygiene maintain ಮಾಡಿ ನಿಮ್ಮ food ಅಲ್ಲಿ include lot of vegetables and fruits plus ಹಾಲು ಮೊಸರು ಮಜ್ಜಿಗೆ ಯೂಸ್ ಮಾಡಿದ್ರೆ you can reduce that. ಮತ್ತೆ ಬರ್ತಾ ಇರುತ್ತೆ ಅದು ಒಂದ್ಸತಿ ಬಂದು ಹೋಗಲ್ಲ, ಕೆಲವು ಮತ್ತೆ ಅದು ಆಕ್ಸಿಸ್ ಬರುತ್ತೆ, ತುಂಬಾ ಒದ್ದಾಡ್ತಾರೆ ಆ ಟೈಮಲ್ಲಿ, ಬಹಳ ಸ್ಟ್ರೆಸ್, ಸಣ್ಣ ಆಕ್ಸಿಸ್ ಕೂಡ ಏನು ತಿನ್ನಕ್ಕಾಗಲ್ಲ, ಅಷ್ಟೊಂದು ಬಾಧೆ ಕೊಡುತ್ತೆ. ಸೊ ಇನ್ಕಾರ್ಪೊರೇಟ್ ಲಾಟ್ ಆಫ್ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲಾನು ಆಹಾರದಲ್ಲಿ, ಪ್ಲಸ್ ಹಾಲು ಮೊಸರು ತಿಂತ ಸ್ವಲ್ಪ ಓರಲ್ ಹೈಜೀನ್ ಚೆನ್ನಾಗಿ ಇಟ್ಕೊಂಡ್ರೆ ಅದೊಂದು ತಿಂಗಳಿಗೆ ಒಂದ್ಸತಿ ಬಂತು ಅಂತ ಹೇಳಿದ್ರೆ 2 ತಿಂಗಳಿಗೆ ಆಗ್ಬೋದು. ಸ್ಲೋಲಿ ಯು ಕ್ಯಾನ್ ಗೆಟ್ ಓವರ್ ಇಟ್. ಸೊ ಅದಕ್ಕೂ ಸಹ ಯು ನೀಡ್ ಟು ಟೇಕ್ ಪ್ರಾಪರ್ ಫುಡ್. How many of you smoke? Chances